ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನೆ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡ ದಾದ, ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ ಹೊರಟ್ಬಿಡೋ. ಏನ್ರಪ್ಪ ಎಲ್ರೂ ಹೇಗಿದ್ದೀರಾ? ಚೆನ್ನಾಗಿದ್ದೀವಕ್ಕ. ಮೊನ್ನೆ ರಾವಣ್ಣ ನೋಡಕ್ ಬಂದಾಗ ನಿಮ್ಮನ್ನ ನೋಡೋದಿಕ್ ಆಗ್ಲಿಲ್ಲ, ಅದಕ್ಕೆ ಇವತ್ ನಿಮ್ಮನ್ನ ನೋಡೋಣ ಅಂತ ಬಂದ್ವಿ. ಬಾಸ್ ಎಲ್ಲಿ? ಮೊನ್ನೆ ಬಾಸ್ನ ನೋಡಕ್ ಬಂದಾಗ ಏನಾದ್ರು ಹೇಳಿದ್ರ ಅಕ್ಕ? ಇಲ್ಲ, ಯಾಕೆ? ಬಾಸ್ ಇಲ್ಲಿ ಇಲ್ಲ ಅಕ್ಕ, ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದಾರಕ್ಕ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದಾರಾ? ನಮ್ಗೆ ಯಾಕೆ ಇನ್ಫಾರ್ಮೇಶನ್ ಬಂದಿಲ್ಲ? ವೈನಿ ಅವ್ರಿಗೆ ಅವ ಕಾಲ್ ಮಾಡಿರ್ಬೋದು, ಅನ್ನೋನ್ ನಂಬರ್ ಅಂತ ರೆಸ್ಪಾನ್ಸ್ ಮಾಡಿರ್ಲಿಕ್ಕಿಲ್ಲ. ಯಾಕೆ? ಸೆಕ್ಯೂರಿಟಿ ರೀಸನ್ ಅಂತಕ್ಕ. ಸೆಕ್ಯೂರಿಟಿನಾ? ಹೌದಕ್ಕ. ಅಂದ್ರೆ ರಾವಣ್ಗೆ ಪ್ರಾಣ ಬೆದರಿಕೆ ಇದೆಯಾ? ಇಲ್ಲ ಅಕ್ಕ, ಬಾಸ್ಗೆ ಯಾರ ಕಡೆಯಿಂದನೂ ಪ್ರಾಣ ಬೆದರಿಕೆ ಇಲ್ಲ. ಬಾಸ್ ಕಡೆಯಿಂದ ಬೇರೆಯವ್ರಿಗೆ ಪ್ರಾಣ ಬೆದರಿಕೆ ಇದೆ. ಯಾರ್ಗೆ? ಶಿವಗಾಮಿ ಗಂಡ ಅಶೋಕ್ ಇದೇ ಜೈಲಲ್ಲಿ ಇರೋದಕ್ಕ. ಇಬ್ರು ಅಕ್ಕಪಕ್ಕ ಸೆಲ್ಲಲ್ಲಿದ್ದಾರೆ. ಅವಾಗ ಇಬ್ರು ಮುಖಾಮುಖಿ ಆಗ್ತಾ ಇದ್ರು. ಬಾಸ್ ಅವನ್ನ ನೋಡಿದ್ರೆ ಟೆನ್ಷನ್ ಆಗ್ತಾ ಇದ್ರು. ಈ ವಿಷಯ ಜೈಲ್ ಆಫೀಸರ್ಸ್ಗೆ ಗೊತ್ತಾಗಿ ಬಾಸ್ನ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಿದ್ದಾರೆ. ಓಕೆ. ನೋಡ್ರಪ್ಪ, ಸಿಗರೇಟ್ ಪ್ಯಾಕ್ನಾಗ ರೊಕ್ಕ ಹಾಕಿ ಪೊಲೀಸ್ನವ್ರ ಕೈ ಕೊಟ್ಟು ಅವರು ಟೈಮ್ ನೋಡಿಕೊಂಡು ನಿಮಗೆ ತಂದು ತಲುಪಿಸ್ತಾರ. ನಿಮ್ಮ ಖರ್ಚು ವೆಚ್ಚ ಎಲ್ಲ ಅದ್ರಾಗ ನೋಡ್ಕೊರಿ. ಮತ್ತೇನಾದರೂ ರೊಕ್ಕ ಬೇಕು ಅಂತ ಅನಿಸಿದ್ರೆ ನಾವು ಮತ್ತೆ ಬಂದು ಭೇಟಿ ಆಗ್ತೀವಿ. ಆತಲ್ಲ? ಆಯ್ತಣ್ಣ. ಸರಿ, ನಾವಿನ್ ಹೊರಡ್ತೀವಿ. ಸರಿ ಅಕ್ಕ. ಹುಷಾರಪ್ಪ. ನೀವು ಹುಷಾರಣ್ಣ. ಹಾಂ, ಹೌದಲ್ಲ, ನೆನಪು ಮಾಡಿದ್ದಕ್ಕೆ ಥ್ಯಾಂಕ್ಸ್. ಜೈಲೊಳಗೆ ಅವರದಾರೋ ನಾ ಅದಿನೂ ಒಂದೂ ಗೊತ್ತಾಗಲ್ತು. ರಾವಣ್ಣು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದೆ ನಿನ್ನ ಮಾತ್ರಕ್ಕೆ ಶಿವಗಾಮಿ ನನ್ನ ಮಾತು ಕೇಳ್ತಾಳೆ ಅಂತ ಏನ್ ಗ್ಯಾರಂಟಿ? ಕೇಳಲೇಬೇಕಕ್ಕ, ವಿಷಯ ಇರೋದಿಲ್ಲೇ. ಬೆಂಗಳೂರು ಜೈಲಲ್ಲೇ ಶಿವಗಾಮಿ ಗಂಡ ಅಶೋಕ್ ಇರೋದು. ಇಷ್ಟ ದಿನ ಜೈಲಲ್ಲಿ ಅಶೋಕ್ಗೆ ಏನೇ ತೊಂದರೆ ಆಗಿದ್ರು ನಮ್ ರಾವಣ್ ಮೇಲೆ ಬರ್ತಾ ಇತ್ತು. ಈಗ ರಾವಣ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾನೆ. ಈಗ ಜೈಲಲ್ಲಿ ಅಶೋಕ್ಗೆ ಏನೇ ತೊಂದರೆ ಆದ್ರೂ ಅದರಿಂದ ರಾವಣ್ಗಾಗ್ಲಿ ನಮಗಾಗ್ಲಿ ಯಾವ ತೊಂದರೆನೂ ಆಗಲ್ಲ.